ಬೆಳಗಾವಿಯಲ್ಲಿ ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿಯ ಮೈ ಚಳಿ ಬಿಡಿಸಿದ್ದಾರೆ ಕರವೇ ಕಾರ್ಯಕರ್ತರು. ಹಿಂದಿ ತೆಲುಗನ್ನ ಮಾತನಾಡಿ ಉದ್ದಟತನವನ್ನ ಪ್ರದರ್ಶಿಸಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಸಿಬ್ಬಂದಿ ಮ್ಯಾನೇಜರ್ ಉದ್ದಟತನವನ್ನ ತೋರಿಸಿದ್ದಾರೆ. ಪ್ರಶ್ನಿಸಿದ ಕನ್ನಡಿಗನ ವಿರುದ್ಧವೇ ಕೆಲಸ ಮಾಡುವಂತಹ ಕಂಪನಿಗೆ ಹೋಗಿ ದೂರು ಕೊಟ್ಟಿದ್ದಾರೆ ಅಂತಂದ್ರೆ ಇವನಿಗೆ ಏನ್ ಹೇಳಬೇಕು? ಕನ್ನಡ ಮಾತನಾಡೋದಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿ ಮೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರವೇ ಜಿಲ್ಲಾ ಅಧ್ಯಕ್ಷ ವಾಜೀದ್ ಹಿರೇಕೋಡಿ ನೇತೃತ್ವದಲ್ಲಿ ಬ್ಯಾಂಕ್ಗೆ ಮುತ್ತಿಗೆ ಹಾಕುವಂತಹ ಕೆಲಸಗಳಾಗಿದೆ. ಈ ಸಂದರ್ಭದಲ್ಲಿ ಕನ್ನಡದಲ್ಲೇ ಮಾತನಾಡ್ತೇವೆ ಅಂತ ಕೈ ಮುಗಿದು ಕ್ಷಮೆಯನ್ನ ಕೋರಿದ್ದಾರೆ. ಕನ್ನಡಿಗರ ಕ್ಷಮೆಯನ್ನ ಕೋರಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಸಂಬಳ ಪಡಿತಾ ಇರೋದು ಇಲ್ಲಿ, ಆದ್ರೆ ಇವರ ದುರಹಂಕಾರ ನೋಡಿದ್ರೆ ಕನ್ನಡ ಮಾತಾಡೋದಿಲ್ಲ, ತೆಲುಗು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ ಅಂತಾರೆ. ಹಾಗಿದ್ರೆ ಇವ್ರಿಗೆ RBI ರೂಲ್ಸ್ಗಳು ಯಾವುದು ಗೊತ್ತಿಲ್ವಾ ಅಂತ ಹೇಳಿ ಮಾಡೋ ಕೆಲಸಗಳನ್ನೆಲ್ಲ ಮಾಡ್ಬಿಟ್ಟು ಆಮೇಲೆ ಕ್ಷಮೆ ಕೇಳ್ಬಿಟ್ರೆ ಕನ್ನಡಿಗರು ಪಾಪ ಕ್ಷಮಿಸ್ಬಿಡ್ಬೇಕು ಇವ್ರ ಯೋಗ್ಯತೆಗೆ. ಕನ್ನಡ ಬರ್ಲಿಲ್ಲ ಅಂತಂದ್ರೆ ಹಿಂದಿ ಬರೋ ಜಾಗಕ್ಕೆ ಹೋಗಿ ಇವ್ರ ಜೀವನ ಮಾಡ್ಲಿ, ಯಾರು ಬೇಡ ಅಂತಾರೆ. ಇವ್ರಿಗೆ ಕೈ ಕಾಲು ಇಟ್ಕೊಂಡಿದಾರ. ಇಲ್ಲಿ ಬಂದ್ಬಿಟ್ಟು ನೀವು ಹಿಂದಿ ಮಾತಾಡ್ಕೊಂಡು ತೆಲುಗು ಮಾತಾಡ್ಕೊಂಡು ಕೂತ್ಕೊಳ್ಳಿ, ನಾವು ನಿಮ್ಮ ಮಾತುಗಳನ್ನ ಕೇಳ್ತೀವಿ, ನೀವು ಹೇಳಿದ್ದೆಲ್ಲ ಫಾಲೋ ಮಾಡ್ತೀವಿ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಬ್ಯಾಂಕ್ನಲ್ಲಿ, ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಆತನಿಗೆ ಗೊತ್ತಿರಬೇಕು. ಆತ ಕೂಡ ಗ್ರಾಹಕರ ಜೊತೆಗೆ ಆ ಒಂದು ಭಾಷೆಯಲ್ಲಿಯೇ ಮಾತನಾಡಬೇಕು. ಅದು ಅಷ್ಟು ಗೊತ್ತಿಲ್ವಾ ಇವರುಗಳಿಗೆ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ. ಮಾಡೋದೆಲ್ಲ ಮಾಡಿಬಿಟ್ಟು ಆನಂತರ ಈ ಯಾರು ಗ್ರಾಹಕ ಪ್ರಶ್ನೆ ಮಾಡಿದ್ರು ಅವರ ಆಫೀಸಿಗೆ ಹೋಗಿ ಇವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವನಿಗೆ ಏನ್ ರೈಟ್ಸ್ ಇದೆ ಕಂಪ್ಲೇಂಟ್ ಮಾಡೋದಕ್ಕೆ ಅಂತ ಹೇಳಿ. ಇಲ್ಲಿನ ಜನ ಇಲ್ಲಿನ ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಮಾತ್ರ ಇವರಿಗೆ ಸಂಬಳ ಬರುತ್ತೆ. ಮಾಲೀಕರ ತರ ಇವರು ಆಡ್ತಾ ಇದ್ದಾರಲ್ಲ, ಇವ್ರಿಗೆ ಏನ್ ಹೇಳೋದು ಅಂತ. ಇಲ್ಲಿ ಕೆಲಸಗಾರರು ಅಷ್ಟೇ ಕನ್ನಡ ಬರಲ್ಲ ಅಂತಂದ್ರೆ ಇಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಇವ್ರುಗಳು? ಇನ್ನೊಮ್ಮೆಲ್ಲ ಪ್ರೊಟೆಕ್ಷನ್ ಕರೆಕ್ ನಾವು ಪೊಲೀಸರಿಗೆ ಕರ್ಸೇವ್ರಿ. ಇಲ್ಲಿ ಇನ್ನೊಂದ್ಸಲ ಇವ್ರಿಗೆ ಹೇಳಂಗಿಲ್ಲ, ನಾವು ಅಷ್ಟ ಬರ್ತೇವೆ ನಿಮ್ಮ ಸಂಬಂಧ. ಇನ್ನೊಮ್ಮೆಲ್ಲ ಪ್ರೊಟೆಕ್ಷನ್ ಕರೆಕ್ ನಾವು ಪೊಲೀಸರಿಗೆ ಕರ್ಸೇವ್ರಿ. ಇಲ್ಲಿ ಇನ್ನೊಂದ್ಸಲ ಇವ್ರಿಗೆ ಹೇಳಂಗಿಲ್ಲ, ನಾವು ಅಷ್ಟ ಬರ್ತೇವೆ ನಿಮ್ಮ ಸಂಬಂಧ. ಬೆಳಗಾವಿ ಇರೋದು ಕರ್ನಾಟಕದಲ್ಲಿ. ಇಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದನ್ನ ಪದೇ ಪದೇ ನಾವು ಕೂಡ ಸಾರಿ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಆದರೆ ಇವರ ಬೇಜವಾಬ್ದಾರಿತನ, ಇವರ ಉದ್ದಟತನ ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣ ಸಿಗೋದೇ ಇಲ್ಲ ಬಿಡಿ. ಹಿಂದಿ ತೆಲುಗನ್ನ ತೋರಿಸಿ ಬೆದರಿಸೋಕೆ ಇದೇನು ಇವರ ಸ್ವಂತ ಮನೆನಾ? ಇದು ಸಾರ್ವಜನಿಕ ಸೇವಾ ಸಂಸ್ಥೆ ಅನ್ನೋದನ್ನ ಮರ್ತಂತೆ ಕಾಣಿಸ್ತಾ ಇದೆ ಕೆಲ ಸಿಬ್ಬಂದಿಗಳು. ಗ್ರಾಹಕರು ಭಾಷೆ ಬಗ್ಗೆ ಕೇಳಿದ್ರೆ ಅವ್ರ ಕಂಪನಿಗೆ ಹೋಗಿ ದೂರು ಕೊಡ್ತಾರೆ ಅಂತಂದ್ರೆ ಇಷ್ಟು ಉದ್ದಟತನ, ಇಷ್ಟು ದುರಹಂಕಾರ ಅಂತಂದ್ರೆ ಏನು ಹೇಳೋಣ? ಸಾಮಾನ್ಯವಾಗಿ ನಾನು ಮಾತನಾಡೋದಿಲ್ಲ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಿದ್ದೇವೆ. ನಾನು ಹಿಂದಿಯಲ್ಲೇ ಮಾತಾಡ್ತೀನಿ, ನೀನು ಇದೇ ಭಾಷೆಯಲ್ಲಿ ಮಾತನಾಡು ಅನ್ನೋದನ್ನು ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ, ಸುದ್ದಿ ಬಿತ್ತರ ಮಾಡಿದ್ದೇವೆ. ಆದರೆ ಒಬ್ಬ ಗ್ರಾಹಕ ಕನ್ನಡದಲ್ಲಿ ಮಾತನಾಡಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಕ್ಕೆ ಆತ ಕೆಲಸ ಮಾಡ್ತಾ ಇರುವಂತಹ ಕಂಪನಿಗೆ ಹೋಗಿ ದೂರು ಕೊಟ್ಟಿದ್ದಾನೆ. ಅಷ್ಟರ ಮಟ್ಟಿಗೆ ಇವರು ದುರಹಂಕಾರವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರಾ ಅಂತ.
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಿ ಭಾಷೆಯ ಹಕ್ಕನ್ನ ಕೇಳಿದ್ರೆ ಈ ರೀತಿಯಾಗಿ ದುರಹಂಕಾರ ತೋರಿಸೋದು, ಗ್ರಾಹಕರ ಕಂಪನಿಗೆ ಹೋಗಿ ಇವರು ಕಂಪ್ಲೇಂಟ್ ಮಾಡೋದಕ್ಕೆ ಏನ್ ಅಧಿಕಾರ ಇದೆ ಅಂತ ಹೇಳಿ. ಎಸ್ ರಮ್ಯ, ಹೌದು. ಅಂತಂದ್ರೆ ನಿನ್ನೆ ತಾನೇ ಈ ಘಟನೆ ನಡೆದಿರ್ತಕ್ಕಂಥದ್ದು ಉದ್ಯಮ ಭಾಗದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಏನ್ ಬ್ಯಾಂಕ್ ಇದೆ, ಅಲ್ಲಿನ ಸಿಬ್ಬಂದಿಗಳು ತೆಲುಗು ಮತ್ತು ಹಿಂದಿ ಭಾಷೆಯನ್ನ ಮಾತಾಡ್ತಿರ್ತಾರೆ. ಯಾವಾಗ ಏನು ಬ್ಯಾಂಕಿಗೆ ಹೋದಂತ ಕಸ್ಟಮರ್ ಏನಿರ್ತಾರೆ, ಕನ್ನಡವನ್ನ ಮಾತಾಡುವಂತ ಸಂದರ್ಭದಲ್ಲಿ ನಮಗೆ ಕನ್ನಡ ಬರೋದಿಲ್ಲ, ನೀವು ತೆಲುಗು ಮತ್ತು ಹಿಂದಿಯಲ್ಲಿ ಮಾತಾಡಿ ಅನ್ನೋ ಮಾತಾಡ್ತಾರೆ. ಇಲ್ಲ, ನೀವು ಕರ್ನಾಟಕದಲ್ಲಿ ಇದ್ದುಕೊಂಡು ಬ್ಯಾಂಕಿನಲ್ಲಿ ನೀವು ಕನ್ನಡದಲ್ಲಿ ವ್ಯವಹರಿಸಬೇಕಂತೇಳಿ ಈಗಾಗಲೇ ಆದೇಶ ಇದ್ರು ಕೂಡ ನೀವು ಯಾವುದೇ ರೀತಿಯ ಆದೇಶವನ್ನ ಗಾಳಿಗೆ ತೂರ್ತಾ ಇದ್ರು ಅನ್ನೋ ಮಾತನ್ನ ಹೇಳಿದ ತಕ್ಷಣ ಯಾರು ಏನ್ ಕಸ್ಟಮರ್ ಹೋಗಿರ್ತಾರೆ ಆ ಕಸ್ಟಮರ್ನ ಸಂಪರ್ಕ ಮಾಡಿ ಆತ ಏನ್ ಎಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಏನ್ ಕೆಲಸ ಮಾಡುವಂತ ಕಂಪನಿಗೆ ಫೋನ್ ಮಾಡಿ ನಿಮ್ಮವ್ರು ಬಂದು ಬ್ಯಾಂಕಿನಲ್ಲಿ ಈ ತರ ಗಲಾಟೆ ಮಾಡ್ತಾರ ಅನ್ನೋ ದೂರನ್ನ ಕೊಡ್ತಾರೆ. ಹೀಗಾಗಿ ಆತ ದೂರನ್ನ ಏನು ಕೊಟ್ಟಂತ ಸಂದರ್ಭದಲ್ಲಿ ಆತ ಆಕ್ರೋಶಗೊಂಡು ಏನು ಕನ್ನಡ ಪರ ಸಂಘಟನೆಗಳಿಗೆ ಮಾಹಿತಿಯನ್ನ ತಿಳಿಸಂತ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಏನು ಬರೋಡಾ ಇದೆ ಅಲ್ಲಿಗೆ ಕನ್ನಡ ಪರ ಸಂಘಟನೆಗಳು ಕೂಡ ಹೋಗಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ನಂತರ ಸ್ಥಳಕ್ಕೆ ಉದ್ಯಮ ಪೊಲೀಸರು ಕೂಡ ಬಂದು ಏನು ಸಮಾಧಾನ ಪಡುವಂತ ಕೆಲಸ, ಆದ್ರೂ ಕೂಡ ಕನ್ನಡ ಪರ ಹೋರಾಟಗಾರರು ಅವ್ರ ಕ್ಷಮೆಯನ್ನ ಕೇಳಬೇಕು. ಯಾಕಂತಂದ್ರೆ ಇದು ಕರ್ನಾಟಕದಲ್ಲಿ ಇರುವಂತ ಬ್ಯಾಂಕ್ ಅನ್ನ ನೀವು ಹಿಂದಿ ಮತ್ತು ತೆಲುಗು ಭಾಷೆಗೆ ಹೇರಿಕೆ ಮಾಡಿದ್ರೆ ಯಾವ್ದು ರೀತಿ ನಡೆಯುತ್ತೆ, ಈಗ ಈ ರೀತಿ ದಬ್ಬಾಳಿಕೆ ನಾವು ಸಹಿಸೋದಲ್ಲ, ಎಲ್ಲರ ಸಮ್ಮುಖದಲ್ಲಿ ಅವ್ರ ಕ್ಷಮೆಯನ್ನ ಕೇಳಬೇಕು. ಆಮೇಲೆ ಕನ್ನಡದಲ್ಲೇ ಕನ್ನಡ ಕಲಿತು ಕನ್ನಡವನ್ನ ವ್ಯವಹರಿಸಬೇಕು ಅನ್ನೋ ಮಾತನ್ನ ಅಲ್ಲಿ ಜಿಲ್ಲಾಧ್ಯಕ್ಷರಂತ ಏನು ವಾಜಿದ್ ಹೇರಿಕೂಡ ಕೂಡ ಆಗ್ರಹವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಬ್ಯಾಂಕ್ ನ ಏನು ಮ್ಯಾನೇಜರ್ ಇದಾರೆ ಅವರು ಕೈ ಮುಗಿದು ಕ್ಷಮೆಯನ್ನು ಕೇಳುವಂತ ಪ್ರಸಂಗ ಕೂಡ ನಡೆಯಿತು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.